ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಫೇಮಸ್ ಆಗಿರೋ ನೇಚರ್ ಮಧ್ಯೆ ಇರೋ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಈ ಟೆಂಪಲ್ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ವೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗಿರೋ ಈ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಇದು ಇರೋದು ಬೆಂಗಳೂರಿಂದ 68 ಕಿಲೋಮೀಟರ್. ದಾರಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಈ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಹೋಗಬೇಕು ಅಂತ ಅಂದರೆ ನೀವು ಆದಷ್ಟು ಬೆಳಗಿನ ಟೈಮಲ್ಲೇ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಫ್ಯಾಮ್ಲಿ ಜೊತೆ ಅಷ್ಟೊಂದು ಸೇಫ್ ಜರ್ನಿ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲೇ ಮಕ್ಕಳನ್ನ ಕರ್ಕೊಂಡು. ಸೊ ಅಷ್ಟೊಂದು ಸೇಫ್ ಜರ್ನಿ ಅಂತ ನನಗೇನು ಅನ್ನಿಸ್ಲಿಲ್ಲ. ಯಾಕಂದರೆ ಇದು ಇರೋದು ಒಂದು ಸ್ವಲ್ಪ ಊರಾಚೆ ಅನ್ನೋ ಥರ ಇದೆ. ಬೆಂಗಳೂರು ಸಮೀಪದ ಉದಾರಹಳ್ಳಿಯಲ್ಲಿರುವ ಒಂದು ಪ್ರಾಚೀನ ಬೆಟ್ಟದ ಮೇಲೆ ಇರುವ ಶಿವ ದೇವಾಲಯ ಇದು. ತುಂಬಾ ಶಾಂತಿಯುತವಾದ ವಾತಾವರಣ, ಸುತ್ತಲೂ ನೇಚರ್ ಮತ್ತು ಬ್ಯೂಟಿಫುಲ್ ಆಗಿರೋ ಟೆಂಪಲ್ ಇದೆ. ಹಾಗೆ ಇದು ಇರೋದು ಬೆಟ್ಟದ ಮೇಲಲ್ಲ, ಇನ್ನು ಕೆಲಸ ನಡೀತಾ ಇತ್ತು. ಅಂದರೆ ರೋಡ್ ಮಾಡೋದು ಪ್ರತಿಯೊಂದು ಕೆಲಸ ಇನ್ನೂ ನಡೀತಾ ಇತ್ತು. ರೋಡು ಅಷ್ಟೊಂದು ಕರೆಕ್ಟ್ ಆಗಿರಲಿಲ್ಲ. ಟ್ರೆಕ್ಕಿಂಗ್ ಮಾಡೋರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಈವ್ನಿಂಗ್ 6 ಗಂಟೆವರೆಗೂ ಓಪನ್ ಇರುತ್ತೆ. ನೋಡ್ಬೋದು ನೀವು ಸುತ್ತಮುತ್ತಲು ಹಚ್ಚ ಹಸಿರು ಬೆಟ್ಟ, ಗುಡ್ಡ, ತಂಪಾದ ವಾತಾವರಣ. ಈ ವೀಕೆಂಡಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದಂತೂ ಬೆಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೇಚರ್ ಮಧ್ಯೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸಿಗೇನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ಅಂತ ಅಂದರೆ ಇವಾಗ ತೋರಿಸ್ತೀನಿ ನೋಡಿ, ಇದೆ. ಸುತ್ತಮುತ್ತಲು 108 ಶಿವಲಿಂಗಗಳು. ಹಾಗೆ ಅದ್ರ ಮಧ್ಯೆ ದೊಡ್ಡದಾಗಿರೋ ಒಂದು ಶಿವಲಿಂಗ, ಅದರ ಮೇಲೆ ಸರ್ಪದ ಹೆಡೆಯಿಂದ ನೀರು ಬೀಳ್ತಾ ಇರೋದು. ಮತ್ತು ಶಿವಲಿಂಗದ ಮುಂದೆ ಕುಳಿತಿರೋ ನಂದಿ ಬಾಯಿಂದ ನೀರು ಹರಿತಾ ಇರೋದು. ತುಂಬಾ ಅದ್ಭುತವಾಗಿರೋ ಪ್ಲೇಸು. ಇದನ್ನು ನೋಡ್ತಾ ಇದ್ದರೆ ಆಟೋಮೆಟಿಕ್ ಆಗಿ ಮನಸ್ಸಲ್ಲಿ ಏನೋ ಒಂಥರ ಭಕ್ತಿ ಭಾವನೆ ಹುಟ್ಟುತ್ತೆ. ಹಾಗೆ ಮಧ್ಯದಲ್ಲಿ ನೋಡ್ಬೋದು ನೀವು ಕಮಲದ ಹೂಗಳು ಯಾವ ಥರ ಅರಳಿದೆ ಅಂತ. ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಶಿವಗಂಗೆ ಬಿಟ್ಟರೆ ಇದೇ ದೇವಸ್ಥಾನ ದಕ್ಷಿಣಾಭಿಮುಖವಾಗಿ ಇರೋದು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೀವು ಮನಸ್ಸಿಂದ ಏನಾದರೂ ಕೇಳ್ಕೊಂಡ್ರೆ ಅದು ಖಂಡಿತವಾಗಿಯೂ ಆಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ. ಅಂದರೆ ಮಕ್ಕಳಾಗದೇ ಇರೋರು ಅಥವಾ ಯಾವುದೇ ಆರ್ಥಿಕ ಸಮಸ್ಯೆ, ಏನೇ ಸಮಸ್ಯೆಗಳಿದ್ರೂ ಇಲ್ಲಿ ಬಂದು ನೀವು ಮನಸ್ಪೂರ್ವಕವಾಗಿ ಅಮಾವಾಸ್ಯೆ ದಿವಸ ಬಂದು ಹರಕೆನ ಹೊತ್ಕೊಂಡ್ರೆ ಆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ. ಇದು ಕೇವಲ ಬೆಟ್ಟ ಅಷ್ಟೇ ಅಲ್ಲ, ಒಂದು
ತಪಸ್ಸಿನ ಭೂಮಿ, ಶಾಂತಿಯ ನೆಲೆ, ಭಕ್ತಿಯ ನಂಬಿಕೆ ಅಂತ ಹೇಳಲಾಗುತ್ತದೆ. ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ, ಸೊ ಜಾಸ್ತಿ ಜನ ಏನು ಇರಲಿಲ್ಲ. ಆರಾಮಾಗಿ ದರ್ಶನ ನಾವು ಇಲ್ಲಿ ಮಾಡ್ಕೊಂಡ್ವಿ. ಈ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಜಾಸ್ತಿ ಜನ ಬರೋದು ಅಮಾವಾಸ್ಯೆ ದಿವಸ, ಮತ್ತು ಬೆಳಗಿನ ಜಾವ ಸೂರ್ಯೋದಯ ನೋಡೋದಕ್ಕೂ ತುಂಬಾ ಜನ ಬರ್ತಾರೆ. ಆದರೆ ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲೆಲ್ಲ ನಾವು ಸೂರ್ಯಾಸ್ತ ನೋಡ್ಕೊಂಡ್ವಿ. ಇಲ್ಲಿ ಸೂರ್ಯಾಸ್ತ ನೋಡೋದಕ್ಕೂ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಸುತ್ತಮುತ್ತಲು ಬೆಟ್ಟ, ಅದ್ರ ಮಧ್ಯೆ ಸೂರ್ಯ ಮುಳುಗೋದು ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ. ಇವಾಗ ದೇವಸ್ಥಾನದಲ್ಲಿ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು, ಇನ್ನು ಹಿಂದೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ಮೂಲ ದೇವರು ಅಂತ, ಅಲ್ಲೂ ಸಹ ನಮಸ್ಕಾರ ಮಾಡ್ಕೊಂಡು ಮೊದಲು ಇಲ್ಲಿ ಹುತ್ತ ಇತ್ತು. ಆ ಜಾಗದಲ್ಲಿ ಇವಾಗ ದೇವಸ್ಥಾನನ ಮಾಡಲಾಗಿದೆ ಅಂತ ಅಲ್ಲಿ ಹೇಳ್ತಾ ಇದ್ರು. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವಿಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಈ ವೀಕೆಂಡಲ್ಲಿ ನೀವು ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಕನಕಪುರ ರೋಡ್ ಸೈಡು ಬೆಸ್ಟ್ ಔಟಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ದೇವಸ್ಥಾನ ಇರೋದು ಕನಕಪುರ ರೋಡ್ ಸೈಡೆ. ಸೊ ಈ ಕಡೆ ಆರ್ಟ್ ಆಫ್ ಲಿವಿಂಗು ಮತ್ತು ಬರ್ಡ್ಸ್ ಪ್ಯಾರಡೈಸು, ಹಾಗೆ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ, ಪ್ರಾಣಿ ಪ್ರಪಂಚ ಮತ್ತು ಪಿರಾಮಿಡ್ ವ್ಯಾಲಿ ಅಂತ 5 ಪ್ಲೇಸಸ್ ಇದೆ. ಈ 5 ಪ್ಲೇಸಸ್ನ ಒನ್ ಡೇ ಅಲ್ಲಂತೂ ಕವರ್ ಮಾಡೋಕ್ಕಾಗಲ್ಲ. 2-3 ಪ್ಲೇಸು ಆರಾಮಾಗಿ ಕವರ್ ಮಾಡಿಕೊಂಡು ನಿಮ್ಮ ಡೇನ ಎಂಜಾಯ್ ಮಾಡ್ಕೋಬೋದು. ನನ್ನ ಚಾನಲಲ್ಲಿ ಈಗಾಗಲೇ ಆರ್ಟ್ ಆಫ್ ಲಿವಿಂಗು, ಬರ್ಡ್ಸ್ ಪ್ಯಾರಡೈಸು, ಪ್ರಾಣಿ ಪ್ರಪಂಚ ಮತ್ತು ಪಿರಾಮಿಡ್ ವ್ಯಾಲಿ, ಹಾಗೆ ಲಾಸ್ಟು ಈ ಬೆಟ್ಟದ ಸಿದ್ದೇಶ್ವರ ಸಿದ್ದಪ್ಪಾಜಿ ಪ್ರತಿಯೊಂದರದ್ದು ವಿಡಿಯೋ ಮಾಡಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಹಾಕಿಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಕೆಳಗಡೆ ಹೊರಟಿದ್ದೀವಿ. ನೋಡ್ಬೋದು ನೀವು ದಾರಿ ಯಾವ ಥರ ಇದೆ ಅಂತ. ಇನ್ನು ಇಲ್ಲಿ ಕೆಲಸ ಎಲ್ಲ ನಡೀತಾ ಇದೆ ಅಂತ ಆವಾಗಲೇ ಹೇಳಿದೆ, ಅದಕ್ಕೆ ಹೇಳಿರೋದು ನಾನು. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಫ್ಯಾಮ್ಲಿ ಜೊತೆ ಬರೋಕ್ಕೆ ಅಷ್ಟೊಂದು ಸೇಫ್ ಇಲ್ಲ ಅಂತ. ಇಲ್ಲ ಅಷ್ಟೆಲ್ಲ, ಮುಂದೆನೂ ಸಹ ತುಂಬಾ ಕಾಡು ದಾರಿ ಅನ್ನೋ ಥರ ಇದೆ. ಒಂದು ಸ್ವಲ್ಪ ಭಯ ಆಗುತ್ತೆ ಚಿಕ್ಕ ಮಕ್ಕಳೆಲ್ಲ ಇದ್ದರೆ. ಅದಕ್ಕೋಸ್ಕರ ಆದಷ್ಟು ಡೇ ಟೈಮಲ್ಲಿ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ದಾರಿ ಮಧ್ಯೆ ರೈತರೇ ಬೆಳೆಸಿ ಅಲ್ಲಿ ಮಾರಾಟ ಮಾಡ್ತಿರೋ ಅವರೆಕಾಯಿ ಮತ್ತು ಬಟಾಣಿ ಈ ಥರ ತುಂಬಾ ತರಕಾರಿಗಳಿದ್ವು, ಫ್ರೆಶ್ ಆಗಿದ್ವು ಅಂತ ನಾವು ಅದನ್ನೆಲ್ಲ ಒಂದು ಸ್ವಲ್ಪ ತೊಗೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಕಂಪ್ಲೀಟ್ ನೈಟೇ ಆಗೋಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.